ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನಪ್ಪಾ ಅಂತಂದ್ರೆ ನಮ್ಮ ಫಾರ್ಮಲ್ಲಿ ಇರುವಂತಹ ಜೇನು ಕೃಷಿ ಬಗ್ಗೆ ನಾನು ಹೇಳೋದಕ್ಕೆ ಬಂದಿದ್ದೀನಿ. ಈಗ ನಾನು ಮಾಡ್ತಾ ಇರೋಂತಹ ಜೇನು ಕೃಷಿಯಲ್ಲಿ ISI ಮಾದರಿಯ ಪೆಟ್ಟಿಗೆ ಮಾತ್ರ ನನ್ನ ಬಳಿ ಇದೆ. ಇನ್ನೊಂದು ಮಾದರಿಯ ಪೆಟ್ಟಿಗೆ ಇದೆ, ಅದು ಯಾವುದಪ್ಪ ಅಂತಂದ್ರೆ ಕೇರಳ ಮಾದರಿಯ ಪೆಟ್ಟಿಗೆ. ಇವೆರಡಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ISI ಮಾದರಿಯ ಪೆಟ್ಟಿಗೆಯಲ್ಲಿ 8 ಫ್ರೇಮ್ಗಳಿರ್ತವೆ, ಕೇರಳ ಮಾದರಿಯ ಪೆಟ್ಟಿಗೆಯಲ್ಲಿ 6 ಫ್ರೇಮ್ಗಳಿರ್ತವೆ. ಅವೇನಪ್ಪ ಅಂದ್ರೆ ನಾನು ಫ್ರೇಮ್ ಆಮೇಲೆ ತೋರಿಸ್ತೀನಿ. ಈಗ ಇದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್. ನಾನು ಮಾಡ್ತಿರೋ ಅಂತ ಜೇನು ಕೃಷಿಯಲ್ಲಿ ಈ ಪೆಟ್ಟಿಗೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಮೊದಲು ಏನ್ ಬರ್ತಂದ್ರೆ ಇದರಲ್ಲಿ ಬಾಟಮ್ ಆಫ್ ದಿ ಬೋರ್ಡ್ ಬರ್ತದೆ. ನೆಕ್ಸ್ಟ್ ಫ್ಯಾಮಿಲಿ ಚೇಂಬರ್ ಅಂತಾರೆ ಅಥವಾ ಸಂಸಾರ ಕೋಣೆ ಅಂತಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅದ್ರ ಮೇಲೆ ಸಂಸಾರ ಕೋಣೆ ಮೇಲಿಕ್ಕಿರೋಂಥದ್ದು ಹನಿ ಚೇಂಬರ್ ಅಂತ ಕರೀತಾರೆ. ಹನಿ ಚೇಂಬರ್ ಅಂದ್ರೆ ತುಪ್ಪದ ಕೋಣೆ. ನೆಕ್ಸ್ಟ್ ಟಾಪ್ ಬೋರ್ಡ್. ಈ ಸಾಕಿರುವಂತ ಜೇನಲ್ಲಿ ಯಾವ್ಯಾವ ತರಹದ ನೊಣಗಳು ಇರ್ತವೆ ಅನ್ನೋದನ್ನ ಇದ್ರ ಬಗ್ಗೆ ನಾನು ನೋಡೋದನ್ನ ಏನಪ್ಪಾ ಅಂತಂದ್ರೆ ಇದರಲ್ಲಿ 3 ತರದ ಹುಳಗಳೇ ಇರ್ತವೆ. ಯಾವ್ದಂದ್ರೆ ರಾಣಿ ಜೇನು, ಗಂಡು ನೊಣ ಮತ್ತೆ ಕೆಲಸಗಾರ ನೊಣ ಅಂತ 3 ತರದ ಹುಳಗಳು ಇದರಲ್ಲಿ ಇರ್ತವೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ರಾಣಿದು ಏನು ಕೆಲಸಪ್ಪ ಅಂತಂದ್ರೆ ಮೊಟ್ಟೆ ಇಡೋ ಅಂಥದ್ದು ರಾಣಿದು. ಇನ್ನೊಂದು ಗಂಡು ನೊಣ ಇದು ಮೀಟ್ ಮಾಡೋದಕ್ಕೆ ಮಾತ್ರ ಇರ್ತವೆ. ನೆಕ್ಸ್ಟ್ ವರ್ಕರಲ್ಲಿ ಮತ್ತೆ 2 ಟೈಪ್ ಬರ್ತವೆ, ಮೈನರ್ ಬೀಸು, ಮೇಜರ್ ಬೀಸ್. ಮೈನರ್ ಬೀಸ್ ಏನಪ್ಪ ಕೆಲಸ ಅಂತಂದ್ರೆ ಈ ಗೂಡಲ್ಲಿ ಇದ್ಬಿಟ್ಟು ಈ ಗೂಡಲ್ಲಿ ಕ್ಲೀನಾಗಿ ಹೈಜೀನ್ ಮೇಂಟೈನ್ ಮಾಡೋ ಅಂಥದ್ದು. ಹೈಜೀನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಅಲ್ಲಿ ಏನಾದರೂ ಕಡ್ಡಿ ಆ ಥರದ್ದು ಏನಾದರೂ ಬಿದ್ದರೆ ಅದನ್ನ ತಗೊಂಡೋಗಿ ಹೊರಗಡೆ ಹಾಕೋದು, ಇವೆಲ್ಲ ಏನು ಮೈನರ್ ಬೀಸು. ವರ್ಕರ್ ಬೀಸಲ್ಲಿ ಮೈನರ್ ಬೀಸು ಇವೆಲ್ಲ ಕೆಲಸ ಮಾಡ್ತವೆ. ನೆಕ್ಸ್ಟ್ ಮೇಜರ್ ಬೀಸ್ ಇರ್ತವೆ. ಮೇಜರ್ ಬೀಸ್ ಏನು ಮಾಡ್ತವೆ, ಹೊರಗಡೆ ಹೋಯ್ತವೆ, ಪಾಲಿನೇಷನ್ ಮಾಡ್ಕೊಂಡ್ ಬರ್ತವೆ, ನೆಕ್ಟರ್ ತಗೊಂಡು ಗೂಡಲ್ಲಿ ಸ್ಟೋರ್ ಮಾಡೋ ಅಂತ ಕೆಲಸಗಳನ್ನ ಮೈನರ್ ವರ್ಕರ್ ಬೀಸ್ ಕೆಲಸ ಮಾಡ್ತವೆ. ಫಾರ್ಮಲ್ಲಿ ಇರೋ ಅಂತ ಬಾಕ್ಸ್ ಒಳಗಡೆ ಯಾವ ತರ ಇದೆ, ಯಾವ ತರ ಕಟ್ಟಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಏನಪ್ಪಾ ಅಂತಂದ್ರೆ ಸಂಸಾರ ಕೋಣದ ಮೇಲೆ ನಾವೇನಿಕ್ತೀವಿ ಅಂದ್ರೆ ಹನಿ ಚೇಂಬರ್ ಅನ್ನ ಫಿಟ್ ಮಾಡ್ತೀವಿ. ಈ ತರ ಯಾವಾಗಿದ್ರು ನಾವು ಎಪಿಕಲ್ಚರ್ ಮಾಡ್ಬೇಕಾದ್ರೆ ತಾಳ್ಮೆಯಿಂದ ಎಷ್ಟು ತಾಳ್ಮೆಗೆ ಹ್ಯಾಂಡ್ಲ್ ಮಾಡ್ತೀವೋ ಅಷ್ಟು ನಮಗೆ ಜೇನು ಚುಚ್ಚೋದಿಲ್ಲ. ಇದರಲ್ಲಿ ನಾವು ಟೋಟಲಿ 8 ಫ್ರೇಮ್ಸ್ನ ಫಿಕ್ಸ್ ಮಾಡ್ತೀವಿ. ನೆಕ್ಸ್ಟು ಏನಪ್ಪಾ ಅಂದ್ರೆ ಸಂಸಾರ ಕೋಣೆಯಲ್ಲಿ 8 ಚೇಂಬರ್ಗಳು ತುಂಬ ಆದ್ಮೇಲೆ ನೆಕ್ಸ್ಟ್ ಮೇಲ್ ಬಂದು ಹನಿನ ಸ್ಟೋರ್ ಮಾಡ್ತೇವೆ. ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ 5 ತರಹದ ಜೇನುಗಳಿದ್ದಾವೆ. ಅವು ಯಾವ್ಯಾವ ಅಂದ್ರೆ ಹೆಜ್ಜೇನು, ಎಪಿಸ್ ಸೆರೆನಾ, ಎಪಿಸ್ ಮೆಲಿಫೆರಾ, ಸ್ಟಿಂಗ್ಲೆಸ್ ಬಿ, ಕಡ್ಡಿ ಜೇನು ಅಂತ ಕರೀತಾರೆ. ಇದರಲ್ಲಿ ನಾವು ಯಾವ್ಯಾವನ್ನ ಸಾಕ್ಬೋದು ಅಂತ ಅಂದ್ರೆ 3 ತರಹದ ಜೇನುಗಳನ್ನ ಸಾಕ್ಬೋದು. ಯಾವ್ದಾದ್ರು ಎಪಿಸ್ ಸೆರೆನಾ, ಸ್ಟಿಂಗ್ಲೆಸ್ ಬಿ ಮತ್ತೆ ಯುರೋಪಿಯನ್ ಬಿ ಅಂತ ಕರೀತಾರೆ. ಅದೇ ಎಪಿಸ್ ಮೆಲಿಫೆರಾನ ಯುರೋಪಿಯನ್ ಬಿ ಅಂತ ಕರೀತಾರೆ. ಮತ್ತೆ ಹೆಜ್ಜೇನು ಮತ್ತೆ ಕಡ್ಡಿ ಜೇನು ಇವನ್ನ ನಾವು ಸಾಕಕ್ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಈ 2 ಪ್ರಭೇದದ ಜೇನುಗಳು ಏನಿದಾವೆ ಇವು ಲೈಟಲ್ಲಿ ಅಗಲಲ್ಲಿ ಇರೋದಕ್ಕೆ ಇಷ್ಟಪಡ್ತವೆ. ಹಾಗಾಗಿ ಇವನ್ನ ನಾವು ಸಾಕಕ್ ಆಗೋದಿಲ್ಲ. ಎಪಿಸ್ ಸೆರೆನಾ ಏನಂತ ಕರೀತಾರೆ, ತುಡುವೆ ಜೇನು ಅಂತ ಕರೀತಾರೆ. ನಮ್ಮ ಬಾಕ್ಸ್ ಅಲ್ಲಿ ಇದೆಯಲ್ಲ ಇದೇ ಸೇಮ್ ಎಪಿಸ್ ಸೆರೆನಾ ಅಂತ ಕರೀತಾರೆ. ಈ ಜೇನನ್ನ ನಾವು ಸಾಕ್ಬೋದು. ಮತ್ತೆ ಎಪಿಸ್ ಮೆಲಿಫೆರಾನ ಯಾರು ಸಾಕ್ತಾರೆ ಅಂದ್ರೆ ವಲಸೆ ಎಲ್ಲೆಲ್ಲಿ ಫ್ಲವರ್ ಜಾಸ್ತಿ ಇರ್ತೈತೆ, ಮೈಗ್ರೇಟಿಂಗ್ ಬೀನ್ಸ್ ಎಲ್ಲೆಲ್ಲಿ ಫ್ಲವರ್ ಜಾಸ್ತಿ ಇರುತ್ತೆ ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ತುಪ್ಪವನ್ನ ಕಲೆಕ್ಟ್ ಮಾಡ್ತಾರೆ. ಅದನ್ನ ಹೆಚ್ಚೆಚ್ಚಾಗಿ ಪ್ರಿಫರ್ ಮಾಡೋದು ಯಾವ್ದನ್ನ ಮೈಗ್ರೇಟಿಂಗ್ ಬೀಸ್ ಅಲ್ಲಿ ಎಪಿಸ್ ಮೆಲಿಫೆರಾನ ಪ್ರಿಫರ್ ಮಾಡ್ತಾರೆ. ನಾವು ಸಾಕ್ತಾ ಇರೋದು ಎಪಿಸ್ ಸೆರೆನಾ. ಮತ್ತೆ ಇನ್ನೊಂದು ಸ್ಟಿಂಗ್ಲೆಸ್ ಬಿ ಅಂತ ಇದೆ, ಅದನ್ನು ಸಮೇತ ನಾವು ಸಾಕ್ಬೋದು. ಇವಾಗ ಏನಪ್ಪಾ ಅಂತಂದ್ರೆ ಹೆಜ್ಜೇನು ಅರೌಂಡ್ ಆ ಹೆಜ್ಜೇನು ಎಲ್ಲಿ ಕಟ್ಟಿರ್ತದೆ ಅಲ್ಲಿಂದ ಅರೌಂಡ್ 5 ಕಿಲೋಮೀಟರ್ ರೇಡಿಯಸ್ ಹೋಗಿ ಪಾಲಿನೇಷನ್ ಮಾಡಿ ನೆಕ್ಟರ್ ತರುವಂತ ಕೆಪಾಸಿಟಿ ಇರ್ತದೆ. ಹಾಗೆ ಎಪಿಸ್ ಮೆಲಿಫೆರಾ ಇದೆಯಲ್ಲ, ಇದು ಎಪಿಸ್ ಸೆರೆನಾ, ಇದು ಅರೌಂಡ್ 2 to 3 ಕಿಲೋಮೀಟರ್ಸ್ ರೇಡಿಯಸ್ ಹೋಗಿ ಬರುವಂತ ಕೆಪಾಸಿಟಿ ಇರ್ತೈತೆ. ಪಾಲಿನೇಷನ್ ಮಾಡಿ ನೆಕ್ಟರ್ ತಗೊಂಡು ಬರುವಂತ ಕೆಪಾಸಿಟಿ ಇರ್ತೈತೆ. ಎಪಿಸ್ ಮೆಲಿಫೆರಾ ಏನಪ್ಪಾ ಅಂದ್ರೆ 3 to 4 ಕಿಲೋಮೀಟರ್ ರೇಡಿಯಸ್ ಹೋಗಿ ಬರುವಂತ ಕೆಪಾಸಿಟಿ ಇರ್ತೈತೆ. ಸ್ಟಿಂಗ್ಲೆಸ್ ಬಿ ಅರೌಂಡ್ 1 to 1.5 ಕಿಲೋಮೀಟರ್ಸ್ ಹೋಗಿ
ಬರುವಂತ ಕೆಪಾಸಿಟಿ ಇರ್ತೈತೆ. ಯಾಕೆ ಇದೇ ಗೂಡಿಗೆ ಬರ್ತವೆ ಅಂತ ಅಂದ್ರೆ, ಈ ಗೂಡಲ್ಲಿ ಒಂದು ರಾಣಿ ಜೇನ್ ಅನ್ನೋದು ಇರ್ತೈತೆ. ಆ ರಾಣಿ ಜೇನಿಂದ ಆ ಎಲ್ಲಾ ವರ್ಕರ್ ಬೀಸು ಹೊರಗಡೆ ಹೋಗ್ಬಿಟ್ಟು ಅದೇ ಅದೇ ಜಾಗಕ್ಕೆ ಬಂದು ಮತ್ತೆ ಅಲ್ಲಿ ನೆಕ್ಟರ್ನ ಸ್ಟೋರ್ ಮಾಡೋ ಅಂತ ಕೆಲಸಗಳು ಮಾಡ್ತವೆ.